ನಮಸ್ಕಾರ. ನಾನು ತುಫಿ ಅಪ್ಲಿಕೇಶನ್ನಿಂದ ಗುಲಾಬ್ ಪಟೇಲ್. ನೀವು ಮೊದಲು ಟಫಿ ಅಪ್ಲಿಕೇಶನ್ಗೆ ಲಾಗ್ ಇನ್ ಮಾಡಿದಾಗ ಏನು ಮಾಡಬೇಕೆಂದು ಇಲ್ಲಿ ನಾನು ನಿಮಗೆ ತೋರಿಸುತ್ತೇನೆ. ಈ ವಿಡಿಯೋದಲ್ಲಿ ನಾನು ನಿಮಗೆ ಅಪ್ಲಿಕೇಶನ್ನ ಮೂಲ ಕಾರ್ಯಗಳನ್ನು ತೋರಿಸುತ್ತಿದ್ದೇನೆ. ನಿಮ್ಮ ಜಿಮೇಲ್ ಖಾತೆಯೊಂದಿಗೆ ಮೊದಲು ಲಾಗಿನ್ ಮಾಡಿ. ಈ ಅಪ್ಲಿಕೇಶನ್ ಅನ್ನು ಯಾರು ಬಳಸಬಹುದು ಎಂಬುದು ಮೊದಲ ಪ್ರಶ್ನೆ. ಉತ್ತರವೆಂದರೆ ಕೋಚಿಂಗ್ ಸೆಂಟರ್ ಅಥವಾ ಶಾಲಾ ಮಾಲೀಕರು ತಮ್ಮ ತರಬೇತಿ ಅಥವಾ ಶಾಲೆಯನ್ನು ಸಮರ್ಥವಾಗಿ ಮತ್ತು ಸುಲಭವಾಗಿ ನಿರ್ವಹಿಸಲು ಈ ಅಪ್ಲಿಕೇಶನ್ ಅನ್ನು ಬಳಸಬಹುದು. ಎರಡನೆಯ ಪ್ರಶ್ನೆ ಕೋಚಿಂಗ್ ಅಥವಾ ಶಾಲಾ ಮಾಲೀಕರಿಗೆ ಏನು ಅಪ್ಲಿಕೇಶನ್ ಮಾಡುತ್ತದೆ? ಸರಿ, ಉತ್ತರವೆಂದರೆ ಟಫಿ ಅಪ್ಲಿಕೇಶನ್ ನಿಮ್ಮ ವಿದ್ಯಾರ್ಥಿಗಳ ಡೇಟಾವನ್ನು ಹಾಜರಾತಿ, ಶುಲ್ಕ, ಪರೀಕ್ಷೆಗಳು ಮತ್ತು ನಿಮ್ಮ ಸಂಸ್ಥೆಯ ಹಾಜರಾತಿ, ಸಂಬಳ ಮತ್ತು ವೆಚ್ಚಗಳಂತಹ ಶಿಕ್ಷಕರ ಡೇಟಾವನ್ನು ನಿರ್ವಹಿಸಲು ಸಹಾಯ ಮಾಡುತ್ತದೆ. ಈಗ ಪ್ರಶ್ನೆಗಳು ಉದ್ಭವಿಸುತ್ತವೆ, ಈ ಅಪ್ಲಿಕೇಶನ್ನಿಂದ ನಾವು ನಮ್ಮ ವಿದ್ಯಾರ್ಥಿಗೆ ಕಲಿಸಬಹುದೇ? ಇಲ್ಲ, ನೀವು ಸಾಧ್ಯವಿಲ್ಲ. ಈ ಅಪ್ಲಿಕೇಶನ್ ಅನ್ನು ನಿರ್ವಹಣಾ ಉದ್ದೇಶಕ್ಕಾಗಿ ಮಾತ್ರ ರಚಿಸಲಾಗಿದೆ. ನಿಮ್ಮ ಡೇಟಾವನ್ನು ಮಾತ್ರ ನೀವು ನಿರ್ವಹಿಸಬಹುದು. ಈ ಅಪ್ಲಿಕೇಶನ್ನ ಸಹಾಯದಿಂದ ನೀವು ಯಾರಿಗೂ ಕಲಿಸಲು ಸಾಧ್ಯವಿಲ್ಲ. ಟಫಿ ಅಪ್ಲಿಕೇಶನ್ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತ ಪರಿಚಯ. ಒಂದೇ ಕ್ಲಿಕ್ನಲ್ಲಿ ನಿಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ನೀವು ಎಸ್ಎಂಎಸ್ ಕಳುಹಿಸಬಹುದು. ನೀವು ಅವರಿಗೆ ಸರಿಯಾದ ಶುಲ್ಕ ಜ್ಞಾಪನೆ ಎಸ್ಎಂಎಸ್ ಕಳುಹಿಸಬಹುದು. ನೀವು ಅವರಿಗೆ ಶುಲ್ಕ ರಶೀದಿ ಎಸ್ಎಂಎಸ್ ಕಳುಹಿಸಬಹುದು. ನೀವು ಸುಂದರವಾಗಿ ವಿನ್ಯಾಸಗೊಳಿಸಿದ ವಿದ್ಯಾರ್ಥಿ ವರದಿಯನ್ನು ಕಳುಹಿಸಬಹುದು. ನಿಮ್ಮ ವಿದ್ಯಾರ್ಥಿ ಸಹ ಅಪ್ಲಿಕೇಶನ್ಗೆ ಲಾಗಿನ್ ಮಾಡಬಹುದು ಮತ್ತು ಅವರ ಸ್ವಂತ ಡೇಟಾವನ್ನು ಪರಿಶೀಲಿಸಬಹುದು. ಒಟ್ಟು ಹಾಜರಾತಿಯಂತೆ ಇಂದಿನ ಹಾಜರಾತಿ ಸ್ಥಿತಿ, ಪಾವತಿಸಿದ ಶುಲ್ಕಗಳು, ಬಾಕಿ ಶುಲ್ಕಗಳು, ಪರೀಕ್ಷೆಗಳ ಡೇಟಾವನ್ನು ನೀಡಲಾಗಿದೆ. ಈಗ ಅಪ್ಲಿಕೇಶನ್ಗೆ ಬನ್ನಿ. ಅಪ್ಲಿಕೇಶನ್ನ ಪ್ರಾರಂಭದಲ್ಲಿ ಪರದೆಯಲ್ಲಿ ಲಭ್ಯವಿರುವ ಹಲವು ಗುಂಡಿಗಳನ್ನು ನೀವು ನೋಡುತ್ತೀರಿ. ಐಕಾನ್ ಹೊಂದಿಸುವುದರೊಂದಿಗೆ ಪ್ರಾರಂಭಿಸೋಣ. ನಿಮ್ಮ ಸಂಸ್ಥೆಯ ಹೆಸರು ಮತ್ತು ವಿಳಾಸದೊಂದಿಗೆ ನಿಮ್ಮ ಲೋಗೋವನ್ನು ಇಲ್ಲಿ ನೋಡುತ್ತೀರಿ. ಇಲ್ಲದಿದ್ದರೆ ನಿಮ್ಮ ಪ್ರೊಫೈಲ್ ಅನ್ನು ಹೇಗೆ ಹೊಂದಿಸುವುದು ಎಂದು ನಾನು ನಿಮಗೆ ತೋರಿಸುತ್ತೇನೆ. ಎರಡನೇ ಕಾರ್ಡ್ ನಿಮ್ಮ ಚಂದಾದಾರಿಕೆ ಕಾರ್ಡ್ ಆಗಿದೆ. ಅಪ್ಲಿಕೇಶನ್ ನಿಮ್ಮ ಯೋಜನೆಯ ವಿವರಗಳನ್ನು ಇಲ್ಲಿ ತೋರಿಸುತ್ತದೆ. ನಾನು 40 ವಿದ್ಯಾರ್ಥಿ ಗರಿಷ್ಠ ಮಿತಿಯನ್ನು ಹೊಂದಿದ್ದೇನೆ ಮತ್ತು 28 ಜನವರಿಯವರೆಗೆ ನಾನು ಈ ಅಪ್ಲಿಕೇಶನ್ ಅನ್ನು ಬಳಸಬಹುದು. 2022 ಆನ್ ಚಂದಾದಾರಿಕೆ ಕಾರ್ಡ್ ಕ್ಲಿಕ್ ಮಾಡುವ ಮೂಲಕ ನಾನು ಹೆಚ್ಚಿನ ವಿದ್ಯಾರ್ಥಿ ಮಿತಿಗಳಿಗೆ ಚಂದಾದಾರರಾಗಬಹುದು. ನಿಮ್ಮ ಸಂಸ್ಥೆಗೆ ಸೂಕ್ತವಾದ ಯಾವುದೇ ಯೋಜನೆಯನ್ನು ಇಲ್ಲಿ ನೀವು ಖರೀದಿಸಬಹುದು. ಕೊನೆಯದಾಗಿ, ಪಾವತಿ ಸಹಾಯಕ್ಕಾಗಿ ನೀವು ನನ್ನ ಸಂಖ್ಯೆಯನ್ನು ಕಾಣುವಿರಿ. ಪಾವತಿಯಲ್ಲಿ ನೀವು ಯಾವುದೇ ರೀತಿಯ ಸಮಸ್ಯೆಯನ್ನು ಎದುರಿಸುತ್ತಿದ್ದರೆ ಈ ಗುಂಡಿಯನ್ನು ಕ್ಲಿಕ್ ಮಾಡುವುದರ ಮೂಲಕ ನೀವು ನನ್ನನ್ನು ಸಂಪರ್ಕಿಸಬಹುದು. ಈಗ ಮತ್ತೆ ಸೆಟ್ಟಿಂಗ್ಗೆ ಹೋಗಿ. ಇಲ್ಲಿ ನೀವು ಸಾಮಾನ್ಯ ಸೆಟ್ಟಿಂಗ್ಗಳನ್ನು ಕಾಣಬಹುದು. ಸಾಮಾನ್ಯ ಸೆಟ್ಟಿಂಗ್ನಲ್ಲಿ ಪ್ರೊಫೈಲ್ ಅನ್ನು ಸಂಪಾದಿಸುವುದು ಮೊದಲ ಆಯ್ಕೆಯಾಗಿದೆ. ಸಂಪಾದನೆ ಪ್ರೊಫೈಲ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ನಿಮ್ಮ ಇನ್ಸ್ಟಿಟ್ಯೂಟ್ ಲೋಗೋ ಮತ್ತು ಇತರ ಪ್ರಮುಖ ವಿವರಗಳನ್ನು ನೀವು ಹೊಂದಿಸಬಹುದು. ನಿರ್ವಹಣೆ ಹೆಸರು, ಸಂಸ್ಥೆಯ ವಿಳಾಸ, ಪಿನ್ಕೋಡ್ ಮತ್ತು ಫೋನ್ ಸಂಖ್ಯೆಯಂತೆ ಎಲ್ಲಾ ಕ್ಷೇತ್ರಗಳನ್ನು ಭರ್ತಿ ಮಾಡಬೇಕು ಏಕೆಂದರೆ ಈ ಡೇಟಾವನ್ನು ಅವಲಂಬಿಸಿರುವ ಕೆಲವು ಹೊಸ ಕಾರ್ಯಗಳು ಬರುತ್ತಿವೆ. ಉದಾಹರಣೆಗೆ ಪಿನ್ಕೋಡ್. ನಾವು ಸ್ಥಳ ಆಧಾರಿತ ಲಾಗ್ ಇನ್ ಅನ್ನು ಸೇರಿಸಲು ಹೋಗುತ್ತೇವೆ ಆದ್ದರಿಂದ ಅಪರಿಚಿತ ವಿದ್ಯಾರ್ಥಿ ಅಪ್ಲಿಕೇಶನ್ಗೆ ಲಾಗ್ ಇನ್ ಆಗಿದ್ದರೆ ಅವನು ಸೇರಲು ಉಲ್ಲೇಖವಾಗಿ ನಿಮ್ಮ ಸಂಸ್ಥೆಯನ್ನು ನೋಡುತ್ತಾನೆ. ಈ ಡೇಟಾವನ್ನು ಪೂರೈಸಿದ ನಂತರ ಪರದೆಯ ಮೇಲ್ಭಾಗದಲ್ಲಿ ಲಭ್ಯವಿರುವ ಸೇವ್ ಬಟನ್ ಕ್ಲಿಕ್ ಮಾಡಿ. ಡಿಫಾಲ್ಟ್ ಎಸ್ಎಂಎಸ್ ಅನ್ನು ಸಂಪಾದಿಸುವುದು ಮುಂದಿನ ಆಯ್ಕೆಯಾಗಿದೆ. ಈ ಪರದೆಯಲ್ಲಿ ನೀವು ವಿಭಿನ್ನ ರೀತಿಯ ಡಿಫಾಲ್ಟ್ ಸಂದೇಶಗಳನ್ನು ನೋಡುತ್ತೀರಿ. ಎನಿವನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ನೀವು ಕೆಳಗಿನಿಂದ ಹೊಸ ಪರದೆಯನ್ನು ಕಾಣುವಿರಿ. ಈಗಾಗಲೇ ಲಿಖಿತ ಡಿಫಾಲ್ಟ್ ಎಸ್ಎಂಎಸ್ ಇದೆ. ಆ ಸಂದೇಶವನ್ನು ನಿಮ್ಮ ಅಗತ್ಯದಂತೆ ನೀವು ಮಾರ್ಪಡಿಸಬಹುದು. ನಿಮ್ಮ ಅಂಡರ್ಸ್ಕೋರ್ ಹೆಸರಿನಂತಹ ಕೆಲವು ಪ್ರಮುಖ ಪದಗಳನ್ನು ನಿಮ್ಮ ಎಸ್ಎಂಎಸ್ನಲ್ಲಿ ಬಳಸಬಹುದು. ನಿಮ್ಮ ವಿದ್ಯಾರ್ಥಿ ಸಂದೇಶ ಅಪ್ಲಿಕೇಶನ್ ಅನ್ನು ನೀವು ಕಳುಹಿಸಿದಾಗ ಈ ಸಂದೇಶವನ್ನು ಉಲ್ಲೇಖವಾಗಿ ಬಳಸುತ್ತದೆ ಮತ್ತು ನೈಜ ಡೇಟಾದೊಂದಿಗೆ ಒಂದೇ ರೀತಿಯ ಸಂದೇಶವನ್ನು ಮಾಡುತ್ತದೆ. ಮತ್ತು ಅದನ್ನು ನಿಮ್ಮ ವಿದ್ಯಾರ್ಥಿಗೆ ಕಳುಹಿಸಿ. ಸೇವ್ ಟೆಂಪ್ಲೇಟ್ ಕ್ಲಿಕ್ ಮಾಡಿ ಮತ್ತು ಮುಗಿದಿದೆ. ಈಗ ಮತ್ತೆ ಸೆಟ್ಟಿಂಗ್ಗೆ ಹಿಂತಿರುಗಿ. ಇಲ್ಲಿ ನೀವು ಭಾಷೆಯ ಆಯ್ಕೆಯನ್ನು ಕಾಣಬಹುದು. ನೀವು ಬದಲಾವಣೆಯ ಭಾಷೆಯ ಮೇಲೆ ಕ್ಲಿಕ್ ಮಾಡಿದಾಗ ಹೊಸ ಡೈಲಾಗ್ ಬಹುಭಾಷೆಯ ಹೆಸರುಗಳೊಂದಿಗೆ ಪರದೆಯಲ್ಲಿ ಕಾಣಿಸುತ್ತದೆ. ಯಾವುದೇ ಭಾಷೆ ಆಯ್ಕೆ ಮಾಡಿ ಮತ್ತು ಅಪ್ಲಿಕೇಶನ್ ಸ್ವಯಂಚಾಲಿತವಾಗಿ ಮುಚ್ಚಲ್ಪಡುತ್ತದೆ. ತದನಂತರ ನೀವು ಅಪ್ಲಿಕೇಶನ್ ಅನ್ನು ಮತ್ತೆ ಪ್ರಾರಂಭಿಸಿದಾಗ ಅಪ್ಲಿಕೇಶನ್ ನಿಮ್ಮ ಆಯ್ದ ಭಾಷೆಯಲ್ಲಿ ಅನುವಾದಿಸುತ್ತದೆ. ಈಗ ಮತ್ತೆ ಹೊಂದಿಸಲು ಬನ್ನಿ ಮತ್ತು ಮುಂದಿನ ಆಯ್ಕೆ ಇನ್ಸ್ಟಿಟ್ಯೂಟ್ ಪ್ರೊಫೈಲ್ ಅನ್ನು ಹೊಂದಿಸುವುದು. ಪ್ರಸ್ತುತ ಈ ಕಾರ್ಯವು ಕೆಲಸಕ್ಕಾಗಿ ಬಾಕಿ ಇದೆ. ನಾವು ಇದನ್ನು ಶೀಘ್ರದಲ್ಲೇ ಪೂರ್ಣಗೊಳಿಸುತ್ತೇವೆ. ನಂತರ ಮುಂದಿನ ಆಯ್ಕೆ ರಾತ್ರಿ ಮೋಡ್. ನಿಮ್ಮ ಅಗತ್ಯಕ್ಕೆ ತಕ್ಕಂತೆ ನೀವು ರಾತ್ರಿ ಮೋಡ್ ಅನ್ನು ಆನ್ ಮತ್ತು ಆಫ್ ಮಾಡಬಹುದು. ಮುಂದಿನ ಆಯ್ಕೆ ಸ್ನೇಹಿತರಿಗೆ ಹೇಳುವುದು. ಈ ಆಯ್ಕೆಯೊಂದಿಗೆ ನೀವು ಈ ಅಪ್ಲಿಕೇಶನ್ ಅನ್ನು ನಿಮ್ಮ ಸ್ನೇಹಿತರಿಗೆ ಹಂಚಿಕೊಳ್ಳಬಹುದು. ಈಗ ಸುಮಾರು ಬನ್ನಿ. ಇಲ್ಲಿ ಮೊದಲ ಆಯ್ಕೆ ದರ ಅಪ್ಲಿಕೇಶನ್ ಆಗಿದೆ. ಈ ಆಯ್ಕೆಯೊಂದಿಗೆ ನಿಮ್ಮ ಅಭಿಪ್ರಾಯದೊಂದಿಗೆ ನೀವು ನಮ್ಮ ಅಪ್ಲಿಕೇಶನ್ ಅನ್ನು ರೇಟ್ ಮಾಡಬಹುದು. ನೀವು ಈ ಅಪ್ಲಿಕೇಶನ್ ಇಷ್ಟಪಟ್ಟರೆ ನಮ್ಮ ಅಪ್ಲಿಕೇಶನ್ ಅನ್ನು ರೇಟ್ ಮಾಡಬೇಕು. ಮತ್ತು ನಿಮಗೆ ಅಪ್ಲಿಕೇಶನ್ ಇಷ್ಟವಾಗದಿದ್ದರೆ ಎರಡನೇ ಆಯ್ಕೆ ಚಿತ್ರದಲ್ಲಿ ಬರುತ್ತದೆ. ಕೆಲವು ಆಯ್ಕೆಗಳು ಅಗತ್ಯವೆಂದು ನೀವು ಭಾವಿಸಿದರೆ ಸಲಹೆಯನ್ನು ಕ್ಲಿಕ್ ಮಾಡುವ ಮೂಲಕ ನಿಮ್ಮ ಸಲಹೆಯನ್ನು ನಮಗೆ ನೀಡಬೇಕು. ನಂತರ ಮುಂದಿನದು ವಾಟ್ಸಾಪ್ ಗುಂಪಿಗೆ ಸೇರುವುದು. ಇಲ್ಲಿ ನೀವು ಟಫಿ ಅಪ್ಲಿಕೇಶನ್ ಬಳಕೆದಾರರ ವಾಟ್ಸಾಪ್ ಗುಂಪಿನಲ್ಲಿ ಸೇರಬಹುದು. ಎಲ್ಲ ಬಳಕೆದಾರರು ಕೋಚಿಂಗ್ ಅಥವಾ ಶಾಲಾ ಮಾಲೀಕರು ಆದ್ದರಿಂದ ನೀವು ಶಿಕ್ಷಣ ಸಮುದಾಯಕ್ಕೆ ಸೇರಬಹುದು. ಡೆವಲಪರ್ ಅನ್ನು ಸಂಪರ್ಕಿಸುವುದು ಮುಂದಿನ ಆಯ್ಕೆಯಾಗಿದೆ.
ಈ ಗುಂಡಿಯೊಂದಿಗೆ ನೀವು ನನ್ನನ್ನು ನೇರವಾಗಿ ಸಂಪರ್ಕಿಸಬಹುದು. ಮುಂದಿನದು ಕಾನೂನು ಮಾಹಿತಿ. ಇಲ್ಲಿ ನಾನು ಅಪ್ಲಿಕೇಶನ್ ಬಗ್ಗೆ ಕೆಲವು ಮೂಲಭೂತ ಮಾಹಿತಿಯನ್ನು ತೋರಿಸಿದ್ದೇನೆ. ನಂತರ ಅಪ್ಲಿಕೇಶನ್ ಆವೃತ್ತಿಯು ನಿಮ್ಮ ಪ್ರಸ್ತುತ ಅಪ್ಲಿಕೇಶನ್ ಆವೃತ್ತಿಯನ್ನು ತೋರಿಸುತ್ತದೆ, ಆದ್ದರಿಂದ ಇದು ಪರ್ಟಿಕ್ಯುಲರ್ ಅಪ್ಲಿಕೇಶನ್ ಆವೃತ್ತಿಯಲ್ಲಿ ದೋಷಗಳನ್ನು ಕಂಡುಹಿಡಿಯಲು ನಮಗೆ ಸಹಾಯ ಮಾಡುತ್ತದೆ. ಮತ್ತು ಕೊನೆಯದು ಲಾಗ್ ಇಸಟ್ ಆಗಿದೆ. ಲಾಗ್ ಆನ್ ಕ್ಲಿಕ್ ಮಾಡುವ ಮೂಲಕ ನೀವು ಅಪ್ಲಿಕೇಶನ್ನಿಂದ ಲಾಗ್ ಔಟ್ ಆಗುತ್ತೀರಿ. ಸರಿ, ನಂತರ ಇಲ್ಲಿ ನಾನು ಟಫಿ ಅಪ್ಲಿಕೇಶನ್ ಬಗ್ಗೆ ಕೆಲವು ಮೂಲ ಪರಿಚಯವನ್ನು ನೀಡಿದ್ದೇನೆ. ಮುಂದಿನ ಮುಂಬರುವ ವಿಡಿಯೋಗಳಲ್ಲಿ ಇನ್ಸ್ಟಿಟ್ಯೂಟ್ ಕಾರ್ಯಾಚರಣೆಗಳನ್ನು ಹೇಗೆ ಮಾಡಬೇಕೆಂದು ನಾನು ನಿಮಗೆ ತೋರಿಸುತ್ತೇನೆ. ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಮತ್ತು ನಮ್ಮೊಂದಿಗೆ ಸೇರಿ. ವಿದಾಯ, ಶುಭ ರಾತ್ರಿ, ಶುಭೋದಯ. ನೀವು ಯಾವ ಸಮಯದಲ್ಲಾದರೂ ಇದನ್ನು ವೀಕ್ಷಿಸುತ್ತಿದ್ದೀರಿ. ಖಚಿತವಾಗಿ ನಾವು ಬಲವಾದ ವ್ಯವಹಾರ ಸಂಬಂಧಗಳನ್ನು ನಿರ್ಮಿಸುತ್ತೇವೆ.